ನಮ್ಮ ಸಂಪಾದಕೀಯ ರಾಮ್ ಅವರು ಚರ್ಚೆಯಲ್ಲಿ. ನಮಸ್ಕಾರ ಸರ್. ಸತೀಶ್ ಅವರು, ಯಾವ ರಾಜಕೀಯ ಪಕ್ಷಗಳು ಯಾವ ರೀತಿಯಲ್ಲಿ ಈ ದೇಶದ ಬಗ್ಗೆ ಕಾಳಜಿ ವಹಿಸಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈ ಹಿಂಸಾಚಾರ ಕಾಶ್ಮೀರದಲ್ಲಿ ನೋಡ್ತಾ ಇದ್ವಿ, ಪೊಲೀಸರು ನಡ್ಸ್ಕೊಂಡು ಹೋಗೋದು, ಮಿಲಿಟರಿ ವೆರಲ್ ನಡ್ಸ್ಕೊಂಡು ಹೋಗೋದು. ಇವತ್ತು ಬೆಂಗಳೂರು, ಇವತ್ತು ಡೆಲ್ಲಿನಲ್ಲಿ ಈ ಪರಿಸ್ಥಿತಿಗೆ ಬಂದಿದೆ ಅಂತಂದ್ರೆ ಇವತ್ತು ರಾಜಕೀಯನ ಯಾವ ಹಂತಕ್ಕೆ ದೇಶವನ್ನ ಮಾರುವಂತ ಪರಿಸ್ಥಿತಿಗೆ ಈಗ ಈ ತುಕಡೆ ಗ್ಯಾಂಗ್ಗಳು ಶುರುವಾಗಿದ್ದಾವೆ ಅಂತ ಅರ್ಥ ಆಗ್ಬೇಕು. ಅವ್ರು ಯಾರು ಹೋರಾಟಗಾರರಲ್ಲ, ಅಲ್ಲಿ ಬಂದಿರತಕ್ಕಂಥವ್ರು ಈ ದೇಶವನ್ನ ಹೊಡಿತಕ್ಕಂಥವ್ರು, ದೇಶದ ಗೌರವನ ಕಳೀತಕ್ಕಂಥದ್ದು. ಅಮೆರಿಕದ ರಾಷ್ಟ್ರಾಧ್ಯಕ್ಷರು ಬಂದಂತ ಸಂದರ್ಭದಲ್ಲಿ ಹಿಂಸಾಚಾರವನ್ನ ಅತ್ಯಂತ ವಿಜೃಂಭಿಸಂತ ಕೆಲಸ ಮಾಡತಕ್ಕಂಥದ್ದು, ದೇಶದ ಅಭಿವೃದ್ಧಿ ಮತ್ತು ದೇಶದ ಒಂದು ಉತ್ತಮವಾದ ಕೆಲಸಗಳ ಬಗ್ಗೆ ಮಾತಾಡ್ತಕ್ಕಂಥದ್ದು. ಸಿ ಆಕ್ಟ್ ಬಗ್ಗೆ ಮಾತಾಡ್ತಾರೆ. ಸಿ ಆಕ್ಟ್ ಅಲ್ಲಿ ನೀವು ಹೋರಾಟ ಮಾಡಿ, ಶಾಂತಿಯುತವಾದ ಹೋರಾಟ ಮಾಡಿ, ನಿಮ್ಗೆ ಅನ್ಸಿರೋದನ್ನ ಸರ್ಕಾರದಲ್ಲಿ ಹೇಳಿ, ಸರ್ಕಾರ ಗಮನ ತನ್ನಿ, ಕೋರ್ಟ್ಗೆ ಹೋಗಿ, ಕೋರ್ಟಿಂದ ತನ್ನಿ, ನೀವ್ ಏನ್ ಬೇಕಾ ಮಾಡಿ. ಹಿಂಸಾಚಾರದಲ್ಲಿ ತೊಡಗತಕ್ಕಂಥ ಅವಕಾಶ ಏನ್ ನಿಮ್ಗೆ ಯಾರು ಅಧಿಕಾರ ಕೊಟ್ಟರು? ನೀವ್ ಯಾಕೆ ಈ ತರ ಹಿಂಸಾಚಾರಕ್ಕೆ ಹೋಗ್ತಾ ಇದ್ರಿ? ಹಿಂಸಾಚಾರ ಮಾಡೋದನ್ನ ನಿಲ್ಸಿ, ಯಾರೇ ಆಗಿರಿ. ನೋಡಿ, ಎಲ್ಲೊಬ್ಬ ಹುಡುಗ ಬಂದೂಕ್ ಇಟ್ಕೊಂಡು ನಿನ್ ತೋರಿಸ್ತಾ ಇದ್ದಾನೆ, ಶೂಟ್ ಮಾಡೋ ರೀತಿಯಲ್ಲಿ ತೋರಿಸ್ತಾ ಇದ್ದಾನೆ. ಆತನ ಮನಸ್ಥಿತಿ ಏನಿರ್ಬೇಕು? ಅವ್ನಿಗೆ ಯಾರು ಅಷ್ಟು ಬಂದೂಕ್ ಕೊಟ್ಟವ್ರು? ಯಾರು ಆತ್ಮರಕ್ಷಣೆ ಕೊಟ್ಟವ್ರ? ಹೋರಾಟ ಮಾಡೋದು ಆತ್ಮರಕ್ಷಣೆ ಅದು ಇನ್ಸಿಡೆಂಟ್ ಅದು. ಇವೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಆಮೇಲೆ ನೀವು ಮಾತಾಡುವಾಗ ನಾನು ಕ್ವಶನ್ ಹಾಕಿಲ್ಲ, ಒಂದ್ ಸ್ವಲ್ಪ ಜನ ಕೇಳೋದಾದ್ರೂ ಸುಮ್ಮನೆ ನಾವು ದೇಶದ ವಿಚಾರ ಬಂದಾಗ ನಮ್ಮ ಒಂದು ದೇಶದ ಒಂದು ಐಕ್ಯತೆ ಮತ್ತು ಸಮಗ್ರತೆಯನ್ನ ಕಾಪಾಡ್ತಕ್ಕಂಥ ಕೆಲಸಗಳನ್ನ ಎಲ್ಲ ರಾಜಕೀಯ ಪಕ್ಷ ಮಾಡ್ಬೇಕು. ದೇಶದ ನಾಗರಿಕರು ಪ್ರತಿಯೊಬ್ಬರು ಇದ್ರ ಯೋಚನೆ ಮಾಡ್ಬೇಕು. ಈ ದೇಶದಲ್ಲಿ ಏನಾಗ್ತಾ ಇದೆಯಪ್ಪ, ನಾವ್ ಯಾಕೆ ಈ ದೇಶದ ಗೌರವ ಕಲಿತಾ ಇದೀವಿ, ಯಾಕೆ ಹಿಂಸಾಚಾರದಲ್ಲಿ ತೋರ್ತಾ ಇದೀವಿ? ಎಲ್ಲೋ ಒಂದ್ ಕಡೆ ನಾವು ಬಹುಮುಖವಾಗಿ ಬಹಳ ಜನ ನಾವು ಪ್ರಗತಿಪರರು ಅಂತ ಹೇಳ್ಕೊಳ್ತಕ್ಕಂಥವ್ರು ಅವ್ರ ಹೃದಯದಲ್ಲಿ ಪ್ರತಿಪರ ಇರೋಲ್ಲ, ಅವ್ರ ಹೃದಯದಲ್ಲಿ ಕಿಚ್ಚ ಹಚ್ಚೋದು ಕೆಲಸ ಮಾಡ್ತಾರೆ. ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಕ್ಕಂಥ ಕಾಂಗ್ರೆಸ್ ಅವರು, ಇದರಿಂದ ಅದ್ರ ಪ್ರಭಾವ ಅವ್ರದೇ ಇದೆ. ಅವ್ರು ಎಲ್ಲಿ ಜೀರೋಗೆ ಬಂದ್ಬಿಟ್ರು ಅವರು. ಇವತ್ತು ಜೀರೋಗೆ ಬಂದಂತವ್ರು ನಾವೇನಾದ್ರೂ ತೋರಿಸ್ಕೋಬೇಕು ಅನ್ನೋ ದಿಕ್ಕಿನಲ್ಲಿ ಇವತ್ತು ಹಿಂಸಾಚಾರಕ್ಕೆ ತೊಡಗಿಸಿದ್ದಾರೆ. ಆಯ್ತು ಸರ್, ಓಕೆ. ನಾನು ಮೊದಲನೇದಾಗಿ ಈ ಕಾಂಗ್ರೆಸ್ ಮತ್ತೆ ಇತರೆ ಪಕ್ಷಗಳು ನಾನು ಪ್ರಶ್ನೆ ಮಾಡ್ತೇನೆ. ಅಯ್ಯೋ ಸರ್, ಯಾಕೆ ಸಾಲ್ವ್ ಮಾಡೋದು ಹೆಂಗೆ ಹೇಳಿ? ಸಿಎಎ ಅಂದ್ರೆ ವಿರೋಧ ಪಕ್ಷ ರಾಮಚಂದ್ರ ಸರ್ ಹೆಂಗ್ ಬಗೆಹರಿಸೋದು? ಇವತ್ತು ಸಿ ಆಕ್ಟ್ ಅನ್ಯಾಯ ಆಗ್ಬಿಟ್ಟಿದೆ ದೇಶಕ್ಕೆ, ಮುಸಲ್ಮಾನರಿಗೆ ಅನ್ಯಾಯ ಆಗ್ಬಿಡ್ತು, ದಲಿತರಿಗೆ ಅನ್ಯಾಯ ಆಗ್ಬಿಡ್ತು ಅಂತ ಕಿಚ್ಚಾಡ್ತಾರಲ್ಲ, ಹೇಗಾಗಿದೆ ಅನ್ನೋದನ್ನ ಜನ ತಿಳಿಸ್ತೀನಿ ಹೋಗ್ಲಿ. ಕನಿಷ್ಠ ಅದಾದ್ರೂ ನೋಡೋಣ, ಅದ್ರಲ್ಲಿ ತಿದ್ದುಪಡಿ ಮಾಡೋಣ. ಅದನ್ನ ಸಂವಿಧಾನಬದ್ಧವಾಗಿ ಸರ್ ಪ್ರಶ್ನೆ ಸಿ ಆಕ್ಟ್ ಬಗ್ಗೆ ಇಷ್ಟೆಲ್ಲ ಬೆಂಕಿ ಬೀಳ್ತಾರದಕ್ಕೆ ಯಾರು ಮುಖ್ಯವಾದ ಕಾರಣಕರ್ತರು? ಸಿ ಆಕ್ಟ್ ಅಲ್ಲಿ ಏನ್ ತೊಂದರೆ ಆಗಿದೆ? ಸಂವಿಧಾನ ನೀನು ಒಪ್ಕೊಳ್ಳೋದಾದ್ರೆ ಇವತ್ತು ಆಕ್ಟ್ ಆಗಿದೆ, ಅದು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿದೆ, ರಾಷ್ಟ್ರಪತಿಗಳು ಅಪ್ರೂವಲ್ ಮಾಡಿದ್ದಾರೆ. ನೀವು ಅದ್ರ ಬಗ್ಗೆ ಏನಾದ್ರು ಇದ್ರೆ ಶಾಂತಿಯುತವಾದ ಪ್ರತಿಭಟನೆ ಮಾಡಿ, ಶಾಂತಿಯುತವಾದ ವಿಷಯ ತಿಳಿಸಿ. ಅದು ಬಿಟ್ಟು ನೀವು ಅನವಶ್ಯಕವಾಗಿ ಬೀದಿಗೆ ಇಳಿಸ್ಬಿಟ್ಟು ಆ ಕಾಶ್ಮೀರದಲ್ಲಿ ಆಗ್ತಾ ಇತ್ತು ಘಟನೆಗಳು. ಮೊದಲು ಪೊಲೀಸರ ಮೇಲೆ ಹೊಡೆಯೋದು, ಗುಂಪು ಕಟ್ಕೊಂಡು ಅಲ್ಲೊಂದು ಮಿನಿ ಪಾಕಿಸ್ತಾನ ಮಾಡ್ಕೊಂಡಿದ್ರು. ಇವತ್ತು ನೀವು ಡೆಲ್ಲಿನ ಮಿನಿ ಪಾಕಿಸ್ತಾನ ಮಾಡ್ತೀರಾ? ಏನ್ ಸಮಸ್ಯೆ? ಶಾಂತಿಯಾಗಿ ಹೇಳಿ. ಇವತ್ತು ದೇಶ ಸ್ವಾತಂತ್ರ್ಯ ಬರ್ಬೇಕಾದ್ರೆ ಗಾಂಧಿಯವರು ಹೇಗೆ ಶಾಂತಿ ಪ್ರತಿಭಟನೆ ಅಂತ ನಾವು ನೆನ್ಸ್ಕೊತೀವೋ, ನಿಮ್ಮ ಕಾಂಗ್ರೆಸ್ನವರು ಇವತ್ತು ಶಾಂತಿಯುತವಾಗಿ ಹೇಳಿ ನಿಮ್ದೇನಿದೆ ಸಮಸ್ಯೆ, ಯಾರಿಗೆ ಅನ್ಯಾಯ ಆಗ್ತದೆ ಹೇಳಿ. ಒಂದು ಕೆಡ್ಕೊಂಬಂದು ರಿವಾಲ್ವರ್ ಹಿಡ್ಕೊಂಬಂದು ದೊಣ್ಣೆ ಎತ್ಕೊಂಬಂದು ಹೊಡೆದಾಡೋಕೆ ನಿಮ್ಗೆ ಸಿ ಆಕ್ಟ್ ಬಗ್ಗೆ ನಿಮ್ಮ ಹೋರಾಟ ಏನಿದ್ರು ಜನಕ್ಕೆ ತಪ್ಪಾಗಿದೆ. ಸಿ ಆಕ್ಟ್ ಇಂದ ಈ ತರ ಅನ್ಯಾಯ ಆಗಿದೆ, ಇದೇ ಆಕ್ಟ್ ಇಂದ ಈ ತರ ಒಂದು ಜನಾಂಗಕ್ಕೆ ತೊಂದರೆ ಆಗಿದೆ, ದಲಿತರಿಗೆ ಅನ್ಯಾಯ ಆಗಿದೆ, ದಲಿತರಿಗೆ ಖಾಲಿ ಮಾಡಿಸ್ಬಿಡ್ತಾರೆ. ಎಷ್ಟೋ ಜನ ಬುರ್ಕ ಹಾಕೊಂಬಂದವರಲ್ಲಿ ಎಷ್ಟು ಜನ ಗಣಿಸ್ತಿದಾರೋ, ಎಷ್ಟು ಜನ ತಯಾರು ಮಾಡ್ಬಿಟ್ಟಿದ್ರು ನೀವು ಕಾಂಗ್ರೆಸ್ ಅವರು. ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ಲ, ಜನ ಶಾಂತಿಯುತವಾಗಿ ಹೇಳಿ. ಈಗ ಆಯ್ತಾ, ನಾನು ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ನಾನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಸೀನಾರಾಮ್ ಅವ್ರು ಬಾಯಿ ಬಂದಿದ್ದೆಲ್ಲ ಮಾತಾಡೋದಕ್ಕೆ ನಾನು ಕೇಳಿಸ್ಕೊಳಕ್ ನೀವು ಬಂದಿಲ್ಲ. ಅಲ್ಲಲ್ಲ, ಒಂದ್ ನಿಮಿಷ, ನೀವು ಸೀನಾರಾಮ್ ಅವರೇ ದೇವ್ರ ಬಾಯಿ ಇಲ್ಲ
ಸರ್